ಒಂದು ಕಿಂಗ್ ಸಿಗರೇಟ್ ಬೆಲೆ 25 ರೂಪಾಯಿ ಆಗಿದೆ. 18 ರೂಪಾಯಿ ಇದ್ದಂತಹ ಐಟಿಸಿ ಕಿಂಗ್ ಸಿಗರೇಟ್ ಪ್ಯಾಕೆಟ್ ಬೆಲೆ ಇದೀಗ 250 ರೂಪಾಯಿ ಆಗಿದೆ. ಹಳೆ MRP ಇದ್ರೂ ಕೂಡ ಹೊಸ ರೇಟ್ನಲ್ಲಿ ಸೇಲ್ ಮಾಡಲಾಗ್ತಾ ಇದೆ. ಬಜೆಟ್ ಮಂಡನೆ ಆದ್ಮೇಲೆ ಇನ್ನೇನು ಹಳೆ ಪ್ಯಾಕೆಟ್ನು ಕೂಡ ಹೊಸ ಬೆಲೆಯಲ್ಲಿ ಸೇಲ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದು ಕಿಂಗ್ ಸಿಗರೇಟ್ ಬೆಲೆ 25 ರೂಪಾಯಿ. 18 ರೂಪಾಯಿ ಇದ್ದಂತಹ ಐಟಿಸಿ ಕಿಂಗ್ ಸಿಗರೇಟ್ 18 ರೂಪಾಯಿ ಇತ್ತು, 25 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಓವರಾಲ್ ಒಂದು ಪ್ಯಾಕೆಟ್ ಬೆಲೆ 250 ರೂಪಾಯಿ. ಹಳೆ MRP ಇದ್ರೂ ಕೂಡ ಹೊಸ ರೇಟ್ನಲ್ಲಿ ಸೇಲ್ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರ. 170 ರೂಪಾಯಿ ಇರೋದನ್ನ 230 ರೂಪಾಯಿ ಕೊಟ್ಟರೂ ಕೂಡ ಕೊಡ್ತಾ ಇಲ್ವಂತೆ. 250 ರೂಪಾಯೇ ಕೊಡಬೇಕು ಅಂತ ಕೇಳ್ತಿದಾರಂತೆ. ಗೋಲ್ಡ್ ಫ್ಲಾಕ್ 170ರಿಂದ 225 ರೂಪಾಯಿ ಜಂಪ್ ಆಗಿದೆ. ವಿಲ್ಸ್ ಕ್ಲಾಸಿಕ್ 170ರಿಂದ 225 ರೂಪಾಯಿ ಜಂಪ್ ಆಗಿದೆ. ಇನ್ನು ಈ ಫ್ಲೇವರ್ ಸಿಗರೇಟ್ಸ್ ಎಲ್ಲ ಬರುತ್ತಲ್ಲ, ಅದಂತೂ ಕೇಳಲೇಬೇಡಿದಾರ. ಈ ಮೆಂತಿ ಫ್ಲೇವರ್ ಆಗಿರ್ಬೋದು, ಪುದೀನಾ ಫ್ಲೇವರ್ ಆಗಿರ್ಬೋದು, ಅದು ಕೂಡ ಸಿಕ್ಕಾಪಟ್ಟೆ. ಅದು ಬೇಕು ಒಂದು ಮಿಂಟ್ ಫ್ಲೇವರ್ ಸಿಗರೇಟ್ಸ್ ಆಗಿರ್ಬೋದು. ಬೇಕು ಅಂತ ಹೇಳಿದ್ರೆ ಜನ ಎಷ್ಟು ದುಡ್ಡು ಕೊಟ್ಟು ಆದರೂ ತಗೋತಾರೆ ಅಂತ ಹೇಳ್ಬಿಟ್ಟು ಈ ಹಳೆ MRP ಇದ್ರೂ ಕೂಡ ಹೊಸ ರೇಟ್ಗೆ ಅಂದರೆ ನಿನ್ನೆ ಏನು ಬಜೆಟ್ ಮಂಡನೆ ಆಯಿತು ಆ ರೇಟ್ಗೆ ಮಾರೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಒಂದು 20-30 ರೂಪಾಯಿ ಕಮ್ಮಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ತಗೋತಾ ಇಲ್ಲ. ವಿಲ್ಸ್ ನೇವಿ ಕಟ್ ಪ್ಯಾಕ್ 95ರಿಂದ 120 ರೂಪಾಯಿಗೆ ಜಂಪ್ ಆಗಿದೆ. 65mm ಫಿಲ್ಟರ್ ರಹಿತ ಸಿಗರೇಟ್ 2 ರೂಪಾಯಿ 50 ಪೈಸೆ ಹೆಚ್ಚಳ ಆಗಿರುವಂಥದ್ದು. 75mm ಸಿಗರೇಟು ಪ್ರತಿ ಸ್ಟಿಕ್ಗೆ 5.40 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಓಪನ್ ಮಾರ್ಕೆಟ್ನಲ್ಲಿ ಸಿಗರೇಟ್ಗೆ ಕೃತಕ ಅಭಾವ ಸೃಷ್ಟಿಯಾಗ್ತಾ ಇದೆ. ಸಿಕ್ಕಾಪಟ್ಟೆ ಸಿಗರೇಟ್ ಸ್ಟಾಕ್ ಮಾಡಿಕೊಂಡ ಉಳ್ಳವರು ಇದೀಗ ಅಧಿಕೃತ ರೇಟ್ ಕಾರ್ಡ್ ಬರೋ ಮುನ್ನವೇ ರೇಟ್ಗಳು ಜಂಪ್ ಆಗ್ತಾ ಇರುವಂಥದ್ದು. ಬಜೆಟ್ ಮಂಡನೆ ಆಗಿದೆ ಅಷ್ಟೇ, ಅಧಿಕೃತವಾಗಿ ರೇಟ್ ಕಾರ್ಡ್ ಅಂತ ಏನೇ ಹೇಳ್ತಾರೆ ಅದು ಬರೋಕ್ಕಿಂತ ಮುಂಚೆನೆ ಈಗ ಆಲ್ರೆಡಿ ಎಲ್ಲ MRP ದರ, ಹಳೆ MRP ದರ ಇದ್ರೂ ಕೂಡ ಈಗ ಹೊಸದಾಗಿ ಏನು ಬಜೆಟ್ ಮಂಡನೆ ಆಯಿತು ಅದಕ್ಕೆ ಮಾರೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ನೋಡ್ತಾ ಇರ್ಬೋದು, ಒಂದು ಕಿಂಗ್ ಸಿಗರೇಟ್ ಬೆಲೆ 25 ರೂಪಾಯಿ ಆಗಿದೆ. 18 ರೂಪಾಯಿ ಇತ್ತು, ಇದೀಗ 25 ರೂಪೀಸ್ಗೆ ಏರಿಕೆ ಆಗಿರುವಂಥದ್ದು. ಬಟ್ ಅದೇನು ರೇಟ್ ಕಾರ್ಡ್ ಬರುತ್ತೆ ಅದಕ್ಕಿಂತ ಮೊದಲೇ ಈ ರೀತಿಯಾಗಿ ಮಾರಾಟವನ್ನು ಮಾಡ್ತಾ ಇರುವಂಥದ್ದು ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಬಿಕಾಸ್ ಬಜೆಟ್ ಮಂಡನೆ ಆಯಿತು, ಓಕೆ, ಫೈನಲಿ ರೇಟ್ ಕಾರ್ಡ್ ಅದು ಲಿಸ್ಟ್ ಬರಬೇಕಲ್ವಾ, ಅದಾದ ಮೇಲೆ ಮಾಡಲಿ, ಬಿಫೋರ್ ದಟ್ ಅದನ್ನೇ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಆತಂಕಕ್ಕೆ ಕೂಡ ಒಳಗಾಗಿರುವಂಥದ್ದು. ಹಾಗೆ ಏನು ಒಂದು 20-30 ರೂಪಾಯಿ ಕಮ್ಮಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ 250 ರೂಪಾಯೇ ಕೊಡಬೇಕು ಅಂತ ಹೇಳ್ಬಿಟ್ಟು 220 ರೂಪಾಯಿ ಕೊಡ್ತೀವಿ ಅಂದರೂ ಕೂಡ ತಗೋತಾ ಇಲ್ವಂತೆ. 170 ರೂಪಾಯಿ ಇತ್ತು ಒಂದು ಪ್ಯಾಕೆಟ್ ಸಿಗರೇಟ್ಗೆ, ಇದೀಗ 250 ರೂಪಾಯಿಗೆ ಜಂಪ್ ಆಗಿರುವಂಥದ್ದು. ಅಷ್ಟೇ ಕೊಟ್ಟು ಖರೀದಿಯನ್ನು ಮಾಡಬೇಕು. ಒಂದು ರೀತಿಯಾಗಿ ಆರೋಗ್ಯದ ದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಒಳ್ಳೆಯದೇನೆ. ಬಿಕಾಸ್ ಸಿಗರೇಟಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಅದು ಸ್ಮೋಕ್ ಮಾಡೋರ್ಗಿಂತ ಆ ಸ್ಮೋಕ್ ಮಾಡೋ ಪಕ್ಕದಲ್ಲಿ ಓಡಾಡುವಂತಹ ಜನಗಳಿಗೆ, ಸಾರ್ವಜನಿಕರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅನ್ನುವಂಥ ವಿಚಾರ ನಮಗೆ ಗೊತ್ತೇ ಇದೆ. ಸೊ ಹಾಗಾಗಿ ಬೆಲೆ ಜಾಸ್ತಿ ಮಾಡಿರುವಂಥದ್ದು ಬೇಸರದ ವಿಚಾರ ಹೌದಾಗಿದ್ರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಒಳಿತು. ತಗೊಳ್ಳೋಕ್ಕಾಗದೆ ಅಟ್ಲೀಸ್ಟ್ ಅಥವಾ ಈಗ 3-4 ತಗೊಂಡು ಸ್ಮೋಕ್ ಮಾಡುವಂತಹ ಜಾಗದಲ್ಲಿ 1-2ಕ್ಕೆ ಸುಮ್ಮನಾಗಿ ಬಿಡ್ಬೋದೇನೋ ಗೊತ್ತಿಲ್ಲ. ಕೆಲವರು ಎಷ್ಟೇ ಬೆಲೆ ಜಾಸ್ತಿ ಆದರೂ ಕೂಡ ಒಂದೊಂದು ಊಟ ಬಿಡ್ತಾರೆ, ಸಿಗರೇಟು ಮದ್ಯಪಾನವನ್ನು ಬಿಡೋದಿಲ್ಲ. ಆ ರೀತಿ ಮನಸ್ಥಿತಿಯವರು ಇರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಸೊ ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನು ನೋಡ್ತಾ ಹೋದರೆ ಓಕೆ ಫೈನ್ ಅನ್ಸುತ್ತೆ. ಡೈಲಿ 5 ಸಿಗರೇಟ್ ಸೇದೋರು ಇವಾಗ 4 ಸಿಗರೇಟನ್ನು ಸೇದೋದಕ್ಕೆ ಮುಂದಾಗ್ತಾರೆ. ಬಿಕಾಸ್ 5 ಸಿಗರೇಟಿಗೆ 100 ರೂಪಾಯಿ ಇರ್ತಾ ಇತ್ತು, ಇವಾಗ 4ಕ್ಕೆ 100 ಆಗುತ್ತೆ. ಸೊ ಹಾಗಾಗಿ ಒಂದು ಕಮ್ಮಿ ಸ್ಮೋಕ್ ಮಾಡ್ಬೋದು. ಇನ್ನು ಸಿಗರೇಟ್ ಮೈ ಮರೆತರೆ ಕೈ ಮಾತ್ರ ಸುಡ್ತಾ ಇತ್ತು, ಇವಾಗ ಮೈ ಮರೆತರೆ ಜೇಬ್ ಕೂಡ ಸುಡುತ್ತೆ. ನೆನಪಿರಲಿ, ಆರೋಗ್ಯದ ದೃಷ್ಟಿಯಿಂದ ಇನ್ಕ್ರೀಸ್ ಆಗಿರೋದು ಒಳ್ಳೆಯದೇನೆ. ಬಟ್ ಆದರೂ ಕೂಡ ಕೆಲವರು ಅಡಿಕ್ಟ್ ಆಗಿರೋರು, ಅಡಿಕ್ಟ್ ಅಂತ ಹೇಳ್ತಾರಲ್ಲ, ಅಂಥವ್ರು ಬಿಡೋದಿಲ್ಲ. ಎಷ್ಟೇ ರೇಟ್ ಜಾಸ್ತಿ ಆದರೂ, ನಾನು ಹೇಳಿದೆ, ಊಟ ಬಿಟ್ಬಿಟ್ಟಾದರೂ ಸಿಗರೇಟ್ ತೊಗೊಂಡು ಸ್ಮೋಕ್ ಮಾಡೋರು ಇರ್ತಾರೆ.